ಪಕ್ಕದ ಮನೆಯವನು ನನಗೆ ಹೇಳಿದ, ನೀನು ಕೆಲಸಕ್ಕೆ ಹೋದ ಮೇಲೆ ನಿನ್ನ ಹೆಂಡತಿ ಬೇರೆ ಗಂಡಸಿನ ಜೊತೆ ಹೋಗುತ್ತಾಳೆ, ನೀನು ಕೆಲಸದಿಂದ ಬಂದು ಬಿಡುತ್ತೀಯಾ ಅನ್ನುವ ಸಮಯಕ್ಕೆ ಸರಿಯಾಗಿ ಅದೇ ಗಂಡಸಿನ ಜೊತೆ ಬಂದಿರುತ್ತಾಳೆ. ಆದರೆ ಈ ಬಾರಿ ತುಂಬ ಸುಸ್ತಾಗಿ ಇರುತ್ತಾಳೆ. ಬೆಳಗ್ಗೆ ಲವಲವಿಕೆಯಿಂದ ಹೋದವಳು ಸ್ವಲ್ಪ ಸುಸ್ತಾಗಿ ಇರುತ್ತಾಳೆ. ಮನೆ ಕಡೆ ಸ್ವಲ್ಪ ಗಮನ ಹರಿಸು, ಇಲ್ಲವಾದರೆ ನಿನ್ನ ಹೆಂಡತಿ ನಿನಗೆ ಸಿಗುವುದಿಲ್ಲ ಅಂತ ಹೇಳಿದ. ನಾನು ಇದನ್ನೆಲ್ಲ ಗಮನಿಸಿದೆ. ಅವನು ಹೇಳಿದ್ದು ನಿಜ. ಅಷ್ಟೇ ಅಲ್ಲ, ರಾತ್ರಿ ನನ್ನ ಹೆಂಡತಿ ದೈಹಿಕವಾಗಿ ನನಗೆ ಸಹಕರಿಸುವುದಿಲ್ಲ, ನನ್ನನ್ನು ದೂರ ತಳ್ಳುತ್ತಾಳೆ ಎಂದು ಕೆಲಸಕ್ಕೆ ಹೋದವನಂತೆ ನಾಟಕ ಮಾಡಿದೆ. ನಾನು ಹೋದ ತಕ್ಷಣ ಒಂದು ಸುಂದರವಾದ ಯುವಕನ ಜೊತೆ ಬೈಕಿನಲ್ಲಿ ಅವಳು ಹೋದಳು. ಅವರನ್ನೇ ಫಾಲೋ ಮಾಡಿದಾಗ ಬೆಚ್ಚಿಬಿದ್ದೆ. ಇಷ್ಟು ದಿನ ನನ್ನ ಹೆಂಡತಿ ನನಗೆ ಹೇಳದೆ ಮೋಸ ಮಾಡುತ್ತಿದ್ದಾಳೆ. ಅವಳು ಅವನ ಜೊತೆ ಅವಳು ಹೋದ ಜಾಗ. ನನ್ನ ಹೆಸರು ಕಿರಣ್, ಅಪ್ಪ ಅಮ್ಮನ ಮುದ್ದಿನ ಮಗ. ನನಗೆ 2 ಅಕ್ಕಂದಿರು ಇದ್ದಾರೆ. ಅವರಿಗೆ ಮದುವೆಯಾಗಿ ಅವರವರ ಮನೆಯಲ್ಲಿ ನೆಮ್ಮದಿಯಾಗಿ ಗಂಡ ಮಕ್ಕಳು ಸಂಸಾರದ ಜೊತೆ ನೆಮ್ಮದಿಯಾಗಿದ್ದಾರೆ. ಅಕ್ಕಂದಿರನ್ನು ಅಪ್ಪ ಅಮ್ಮ ಜಾಸ್ತಿ ಓದಿಸಿಲ್ಲ. ಎಷ್ಟು ಓದಿದರೂ ಮನೆಯಲ್ಲಿ ಮಾಡುವುದು ಇದ್ದಿದ್ದೆ. ಚೆನ್ನಾಗಿ ಓದಿ ಕೆಲಸಕ್ಕೆ ಹೋದರೆ ಮನೆಯಲ್ಲಿ ಯಾರು ಮಾಡುತ್ತಾರೆ? ಮಕ್ಕಳನ್ನು ಅತ್ತೆ ಮಾವ ಗಂಡನನ್ನು ನೋಡಿಕೊಳ್ಳುತ್ತಾರೆ ಅಂತ ಯೋಚಿಸಿ ಅಪ್ಪ ದುಡ್ಡು ಕಾಸಿಗೆ ಅನುಕೂಲವಾಗಿರುವ ಶ್ರೀಮಂತರ ಮನೆಗೆ ಅಕ್ಕಂದಿರು 2 ಕೊಟ್ಟು ಮದುವೆ ಮಾಡಿದ್ದಾರೆ. ನನ್ನ ವಿದ್ಯಾಭ್ಯಾಸ ಕೂಡ ಮುಗಿಯಿತು. ನನಗೂ ಕೂಡ ಹೆಣ್ಣನ್ನು ಹುಡುಕುತ್ತಿದ್ದಾರೆ. ಆದರೆ ನಾನು ಇನ್ನು 2 ವರ್ಷ ನನಗೆ ಮದುವೆ ಬೇಡ, ಸ್ವಲ್ಪ ದಿನ ಕೆಲಸ ಮಾಡಿ ನನ್ನ ಬದುಕನ್ನು ನಾನು ಚೆನ್ನಾಗಿ ಬದುಕುತ್ತೇನೆ. ಮದುವೆಯಾದ ಮೇಲೆ ಜವಾಬ್ದಾರಿ ಜಾಸ್ತಿ ಅಲ್ಲವೇ? ಅಪ್ಪ, ನಿನ್ನ ಕಷ್ಟವನ್ನು ನೋಡಿ ನನಗೆ ಇನ್ನೂ ಸ್ವಲ್ಪ ದಿನ ಆರಾಮವಾಗಿ ಇರಬೇಕು ಅಂತ ಅನಿಸುತ್ತದೆ ಅಂತ ಹೇಳಿದಾಗ ಅಪ್ಪ ಖುಷಿಯಿಂದ ಒಪ್ಪಿಕೊಂಡರು. ಅವರಿಗೂ ಗೊತ್ತು ಸಂಸಾರ ಅಂದರೆ ಎಷ್ಟು ಭಾರವಿರುತ್ತದೆ, ಎಷ್ಟು ಕಷ್ಟ ಅಂತ. ಜೀವನ ಸುಂದರವಾಗಿರುವುದು ಮದುವೆಗಿಂತ ಮುಂಚೆ ಅಂತ ಎಲ್ಲರೂ ಅಂದುಕೊಳ್ಳುತ್ತಾರೆ. ಆದರೆ ಮದುವೆಯಾದ ಮೇಲೆ ಕಂದ, ನೀನು ಈಗ ಈ ತಾತ್ಕಾಲಿಕ ಸುಖಗಳಿಂದ ನೆಮ್ಮದಿ ಸಿಗುತ್ತದೆ ಅಂತ ಇರು, ಆದರೆ ಯಾವುದೇ ಕಾರಣಕ್ಕೂ ದಾರಿ ತಪ್ಪಬಾರದು. ನಾನು ನಿನಗೆ ಕೊಟ್ಟಿರುವ ಸ್ವಾತಂತ್ರ್ಯವನ್ನು ಚೆನ್ನಾಗಿ ಬಳಸಿಕೊಂಡು ಒಂದು ಉತ್ತಮವಾದ ವ್ಯಕ್ತಿಯಾಗಬೇಕು, ಸಮಾಜದಲ್ಲಿ ಒಂದು ಉತ್ತಮವಾದ ಉದಾಹರಣೆ ಆಗಬೇಕು. ನೀನು ನಿನಗಿಂತ ಚಿಕ್ಕವರಿಗೆ ಅಷ್ಟೇ ಅಲ್ಲ, ದೊಡ್ಡವರಿಗೂ ಕೂಡ ತೊಂದರೆ ಮಾಡಬಾರದು. ಇನ್ನೊಬ್ಬರಿಗೆ ತೊಂದರೆ ಮಾಡುವ, ಇನ್ನೊಬ್ಬರು ನಿನ್ನನ್ನು ನೋಡಿದರೆ ಅಸಹ್ಯ ಪಟ್ಟುಕೊಳ್ಳುವ ಮನುಷ್ಯ ಆಗಬಾರದು ಅಂತ ನನಗೆ ತಿಳುವಳಿಕೆ ನೀಡಿದರು. ಅಪ್ಪನಿಗೆ ಒಂದೇ ಮಾತು ನಾನು ಹೇಳಿದ್ದು, ಅಪ್ಪ, ನಾನು ನಿನ್ನ ಮಗ, ನಿನ್ನ ಆಲೋಚನೆಯೇ ನನ್ನ ಮನಸ್ಸಿನಲ್ಲಿ ಇರುವುದು, ಅದರ ಬಗ್ಗೆ ಚಿಂತಿಸಬೇಡ, ಧೈರ್ಯವಾಗಿರು ಅಂತ ಹೇಳಿದೆ. ಅಪ್ಪ ನಿಶ್ಚಿಂತೆಯಿಂದ ಇರು ಅಂತ ಹೇಳಿ ನಾನು ಹಲವು ಇಂಟರ್ವ್ಯೂಗಳನ್ನು ಅಟೆಂಡ್ ಮಾಡಿದೆ. ನನಗೆ ಕ್ಯಾಂಪಸ್ ಸೆಲೆಕ್ಷನ್ ಆಗಿಲ್ಲ, ಏಕೆಂದರೆ ನಮ್ಮ ಕಾಲೇಜ್ ಮ್ಯಾನೇಜ್ಮೆಂಟ್ ಸಮಸ್ಯೆ ಆಗಿ ತುಂಬ ಒಳ್ಳೆಯ ಕಂಪನಿಗಳು ಬಂದೇ ಇಲ್ಲ. ಈ ಬಾರಿ ಬಂದ ಸಣ್ಣ ಪುಟ್ಟ ಕಂಪನಿಗಳಲ್ಲಿ ತೀರಾ ಕಡಿಮೆ ಸಂಬಳ. 1-2 ಕಂಪನಿಗಳಿಗೆ ಸೆಲೆಕ್ಟ್ ಆಗಿದ್ದೆ, ಆದರೆ ನಾನೇ ಹೋಗಿಲ್ಲ. ಪ್ಲೀಸ್ ನಮ್ಮನ್ನು ಕ್ಷಮಿಸಿ ಅಂತ ಕಾಲೇಜ್ ಮ್ಯಾನೇಜ್ಮೆಂಟ್ ಈ ಬಾರಿ ಎಲ್ಲ ಫೈನಲ್ ಇಯರ್ ಸ್ಟೂಡೆಂಟ್ಗಳ ಹತ್ತಿರ ರಿಕ್ವೆಸ್ಟ್ ಮಾಡಿಕೊಂಡರು. ಆದರೆ ಸಮಸ್ಯೆ ಇಲ್ಲ. ನನ್ನ ಮನೆಯಲ್ಲಿ ಅಪ್ಪ ತುಂಬ ಸಂಪಾದನೆ ಮಾಡಿ ಇಟ್ಟಿದ್ದಾರೆ. ನಮ್ಮ ತಾತ ಅವರು ಕೂಡ ಆಗರ್ಭ ಶ್ರೀಮಂತರು. ಹಣಕಾಸಿನ ಸಮಸ್ಯೆ ಇಲ್ಲ. ಆದರೆ ನಾನು ನನ್ನ ಕಾಲ ಮೇಲೆ ನಿಂತುಕೊಂಡು ನನ್ನ ಹೆಂಡತಿ ಮಕ್ಕಳನ್ನು ಸ್ವಂತ ಖರ್ಚಿನಲ್ಲಿ ಸಾಕಬೇಕು. ಶ್ರೀಮಂತರ ಮನೆಯ ಮಗ ಅಂತ ಅಡ್ವಾಂಟೇಜ್ ತೆಗೆದುಕೊಂಡು ಮನೆಯಲ್ಲಿ ಇರಲು ಸಾಧ್ಯವೇ ಇಲ್ಲ. ಅಪ್ಪನ ಆಸ್ತಿ ಹೇಗಿದ್ದರೂ ನನಗೆ ಸಿಗುತ್ತದೆ. ಆದರೂ ನನ್ನ ಮಕ್ಕಳಿಗೆ ಕಷ್ಟಪಟ್ಟು ದುಡಿಯಬೇಕು. ನನ್ನ ಪರ್ಸೆಂಟೇಜ್ಗೆ ಒಳ್ಳೆಯ ಕಂಪನಿಯಲ್ಲಿ ನನಗೆ ಕೆಲಸ ಸಿಕ್ಕಿತು. ಅದು ಬೆಂಗಳೂರಿನಲ್ಲಿ. ಅಪ್ಪ ಅಮ್ಮ ಇರೋದು ಮೈಸೂರಿನಲ್ಲಿ. ಅಮ್ಮ ಸ್ವಲ್ಪ ಗೋಳಾಡಿದಳು. ಇರುವುದು ಒಬ್ಬನೇ ಮಗ, ಆರಾಮವಾಗಿ ಇರು ಅಂದರೆ ಕಷ್ಟಪಡುತ್ತೇನೆ ಹೋಗುತ್ತೇನೆ ಅಂತ ಹೇಳುತ್ತೀಯ. ಈ ಎಲ್ಲ ಆಸ್ತಿಯು ಇನ್ಯಾರಿಗೆ? ಹೆಣ್ಣು ಮಕ್ಕಳು ಅವರವರ ಮನೆಯಲ್ಲಿ ಚೆನ್ನಾಗಿ ಇದ್ದಾರೆ. ಇರುವುದು ನೀನೊಬ್ಬನೇ ಅಲ್ಲವೇ ಕಂದ ಅಂತ ಅಮ್ಮ ಎಷ್ಟು ಹೇಳಿದರು. ನನ್ನನ್ನು ಅವಳು ಕನ್ವಿನ್ಸ್ ಮಾಡಲು ಸಾಧ್ಯವೇ ಇಲ್ಲ. ಅಪ್ಪ ಹೇಳಿದರು, ಸ್ವಲ್ಪ ದಿನ ಹೊರಗಡೆ ಕಷ್ಟಪಡಲಿ, ಆಗ ಅವನಿಗೆ ಗೊತ್ತಾಗುತ್ತದೆ, ಅವನಾಗಿ ಅವನೇ ಬರುತ್ತಾನೆ ಬಿಡು ಅಂತ ನನ್ನ ಎದುರಿಗೆ ಸ್ವಲ್ಪ ಖಾರವಾಗಿ ಹೇಳಿದರು. ಅವರಿಗೂ ಇಷ್ಟವಿಲ್ಲ. ಆದರೆ ನಾನು ಏನು ಹೇಳಿದರೂ ಕೇಳುವುದಿಲ್ಲ ಅನ್ನುವುದು ಅಪ್ಪನ ಮನಸ್ಸಿನ ಮಾತು. ನಾನು 2 ಆಶೀರ್ವಾದವನ್ನು ತೆಗೆದುಕೊಂಡು ಬೆಂಗಳೂರಿನಲ್ಲಿ ಒಂದು PGಗೆ ಸೇರಿಕೊಂಡೆ.
ಚೆನ್ನಾಗಿ ಸಂಬಳ ಬರುತ್ತದೆ. ಆಫೀಸ್ ಕೂಡ ತುಂಬ ಚೆನ್ನಾಗಿದೆ. ಬಹಳ ಬೇಗ ನಾನು ಅಡ್ಜಸ್ಟ್ ಆದೆ. ಅಲ್ಲಿಯ ಕೆಲಸವನ್ನು ಕಲಿತೆ. ನನಗೆ ಅಲ್ಲಿ ಅಟ್ರಾಕ್ಟ್ ಆಗಿದ್ದು ಅಲ್ಲಿ ನನಗಿಂತ ಸೀನಿಯರ್ ಆಗಿದ್ದ ರಮ್ಯಾ ಮೇಡಮ್. ನೋಡಲು ದೇವಲೋಕದ ಅಪ್ಸರೆಯ ರೀತಿ ಇದ್ದಾರೆ. ಮೊದಲ ನೋಟದಲ್ಲೇ ನನಗೆ ಅವರ ಮೇಲೆ ಪ್ರೀತಿ ಆಯಿತು. ಅವರಿಗಾಗಿ ಆದರೂ ಅಲ್ಲೇ ಕೆಲಸ ಸಿಗಲಿ ಅಂತ ಎಲ್ಲ ದೇವರ ಹತ್ತಿರ ಪ್ರಾರ್ಥನೆ ಮಾಡಿದೆ. ದೇವರು ನನ್ನ ಕೂಗನ್ನು ಕೇಳಿಸಿಕೊಂಡ. ಈಗ ನಾನು ಅವರ ಅಂಡರ್ ಕೆಲಸ ಮಾಡುವುದು. ಹೇಗಾದರೂ ಮಾಡಿ ನಾನು ಅವರಿಗಾಗಿ ಚೆನ್ನಾಗಿ ಕೆಲಸ ಮಾಡಬೇಕು. ನನ್ನ ಮೇಲೆ ಇಂಪ್ರೆಸ್ ಆಗಬೇಕು. ನಾನು ಪ್ರಪೋಸ್ ಮಾಡಬೇಕು. ಈ ರೀತಿ ಪ್ರತಿದಿನ ಅಂದುಕೊಂಡು ಹೋಗುತ್ತಿದ್ದೆ. ಆದರೆ ನಾನು ಅಂದುಕೊಂಡಿದ್ದು ಯಾವುದೂ ಆಗುತ್ತಿರಲಿಲ್ಲ. ರಮ್ಯಾ ಮೇಡಮ್ ಅವರು ನಾಳೆ ರಜೆ ತೆಗೆದುಕೊಳ್ಳುತ್ತಾರಂತೆ. ಅವರನ್ನು ನೋಡಲು ಹುಡುಗ ಬರುತ್ತಾನಂತೆ ಅಂತ ಆಫೀಸ್ ಪೂರ್ತಿ ಗಾಸಿಪ್ ಆಯಿತು. ನಾನು ಕೇಳಿದಾಗ ಮೇಡಮ್ ನಾಚಿಕೊಂಡರು. ಕೈಜಾರಿ ತುತ್ತು ಕೆಳಗೆ ಬೀಳುತ್ತಿದೆ ಅಂತ ಅಂದುಕೊಂಡು ಇನ್ನೂ ನಿಧಾನ ಮಾಡಿದರೆ ಮೇಡಮ್ ಸಿಗುವುದಿಲ್ಲ ಅಂತ ಸಂಜೆ ಕಾಫಿಗೆ ಕರೆದೆ. ಎಲ್ಲ ವಿಷಯವನ್ನು ಹೇಳಲು. ಆದರೆ ಅವರು ಬರಲಿಲ್ಲ. ಕೊನೆಗೆ ನಾನು ಬೇಸರ ಮಾಡಿಕೊಂಡೆ ಅಂತ ಬರಲು ಒಪ್ಪಿಕೊಂಡರು. ಆದರೆ ಕೇವಲ 10 ನಿಮಿಷಗಳು ಅಷ್ಟೆ. ನಾನು ಸಂಜೆ ಹೋಗಿ ಸೀರೆಗೆ ಬ್ಲೌಸ್ ಹೊಲಿಯಲು ಕೊಟ್ಟಿದ್ದೇನೆ. ಅದನ್ನು ತೆಗೆದುಕೊಂಡು ಹೋಗಬೇಕು. ನಾಳೆ ಚೆನ್ನಾಗಿ ರೆಡಿಯಾಗಬೇಕು. ಹುಡುಗ ಅಮೆರಿಕದಲ್ಲಿ ಇದ್ದಾನೆ, ಸಾಫ್ಟ್ವೇರ್ ಇಂಜಿನಿಯರ್. ಈ ರೀತಿ ಏನೇನೋ ಮಾತನಾಡುತ್ತಿದ್ದರು. ಆದರೆ ನನಗೆ ಇದನ್ನು ಕೇಳಿಸಿಕೊಳ್ಳಲು ಸಾಧ್ಯವಾಗದೆ ಜೋರಾಗಿ ಕಿರುಚಿದೆ. ಒಂದು ಕ್ಷಣ ಅವರು ನನ್ನನ್ನೇ ನೋಡುತ್ತಿದ್ದರು. ಕೆಳಗೆ ಕುಳಿತುಕೊಂಡು ಅವರ ಕೈಯನ್ನು ಹಿಡಿದುಕೊಂಡು, ಪ್ಲೀಸ್ ನನ್ನನ್ನು ಮದುವೆ ಆಗಿ. ನಿಮಗಾಗಿ ನಾನು ಏನು ಬೇಕಾದರೂ ಮಾಡುತ್ತೇನೆ. ನಾನು ಕೂಡ ಜಿಮ್ಗೆ ಹೋಗಲು ಪ್ರಯತ್ನಿಸುತ್ತಿದ್ದೇನೆ. ಈ ರೀತಿ ಅವರಿಗೆ ಪರಿಪರಿಯಾಗಿ ಬೇಡಿಕೊಂಡೆ. ಆಗ ನನ್ನನ್ನು ಅಲ್ಲಿ ಚೇರ್ ಮೇಲೆ ಕೂರಿಸಿ ಕುಡಿಯಲು ಸ್ವಲ್ಪ ನೀರು ಕೊಟ್ಟರು. ಸುಧಾರಿಸಿಕೊಳ್ಳಿ ಸ್ವಲ್ಪ ಹೊತ್ತು, ಆನಂತರ ಮಾತನಾಡಿ ಅಂತ ಹೇಳಿದರು. ಅವರಿಗೆ ಏನೂ ಅರ್ಥವಾಗಿಲ್ಲ. ಸರಿಯಾಗಿ ಇದ್ದಕ್ಕಿದ್ದಂತೆ ಪ್ರಪೋಸ್ ಮಾಡುತ್ತಿದ್ದಾನೆ, ಇವನಿಗೆ ಏನಾದರೂ ಸಮಸ್ಯೆ ಆಗಿರಬಹುದು ಅಂತ ಅಂದುಕೊಂಡರು. ಆಗ ನಾನು ಎಲ್ಲ ವಿಷಯವನ್ನು ಹೇಳಿದೆ. ನಿಮ್ಮನ್ನು ಮೊದಲು ನೋಡಿದ ಕ್ಷಣದಿಂದ ನನ್ನ ಹೃದಯ ಬಡಿದುಕೊಳ್ಳುತ್ತಿದೆ. ನೀವು ಇಲ್ಲವಾದರೆ ನಾನು ಬದುಕಿರುವುದಿಲ್ಲ. ಬೇರೆಯವರ ಹಣ ಆಸ್ತಿಗಾಗಿ ಮದುವೆ ಆಗುತ್ತೇನೆ ಅಂತ ಹೇಳುತ್ತೀರಾ. ನಾನು ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದೇನೆ. ನಾನು ನಿಮಗಿಂತ ವಯಸ್ಸಿನಲ್ಲಿ ಚಿಕ್ಕವನು ಏನೂ ಅಲ್ಲ. 2 ವರ್ಷ ಸ್ಕೂಲ್ಗೆ ಹೋಗದೇ ಇದ್ದೆ ಚಿಕ್ಕವನಾಗಿದ್ದಾಗ. ಆಗ ಸರಿಯಾಗಿ ಬುದ್ಧಿ ಇರಲಿಲ್ಲ. ಅಪ್ಪ ಅಮ್ಮನ ಆಸ್ತಿ ಇದೆ, ಆರಾಮವಾಗಿ ಇರಬಹುದು ಅಂತ. ನಂತರ ತಿಳಿದಿದ್ದು ನಾವು ಓದಬೇಕು, ನಮ್ಮ ಕಾಲ ಮೇಲೆ ನಿಂತುಕೊಳ್ಳಬೇಕು ಅಂತ. ಸ್ಕೂಲ್ಗೆ ಹೋಗಲು ಶುರು ಮಾಡಿದೆ. ನನಗೂ ನಿಮಗೂ ಒಂದೇ ವಯಸ್ಸು. ನಾನು ನಿಮಗಿಂತ 3 ತಿಂಗಳು ದೊಡ್ಡವನು. ಕೆರಿಯರಲ್ಲಿ ಸ್ವಲ್ಪ ಜೂನಿಯರ್ ಇರಬಹುದು. 2 ವರ್ಷ ನನಗೆ ಸಮಯ ಕೊಡಿ, ಒಳ್ಳೆಯ ಪೋಸ್ಟ್ಗೆ ಹೋಗುತ್ತೇನೆ. ಪ್ಲೀಸ್ ಆಗುವುದಿಲ್ಲ ಅಂತ ಹೇಳಬೇಡಿ. ನಾನು ಕೂಡ ಆ ಗರ್ಭ ಶ್ರೀಮಂತ ಅಂತ ಎಲ್ಲ ವಿಷಯವನ್ನು ಹೇಳಿದಾಗ ಸ್ವಲ್ಪ ಯೋಚಿಸಲು ಸಮಯ ಬೇಕು ಅಂತ ಹೇಳಿ ಹಿಂದೆ ನೋಡದೆ ಅವರು ಹೊರಟು ಹೋದರು. ಈಗಲೂ ಕೂಡ ತುಂಬ ಭಯವಾಗುತ್ತಿದೆ. ಅವರು ನೋ ಅಂದರೂ ಕೂಡ ಬಿಡುವ ಹಾಗಿಲ್ಲ ಅವರನ್ನು ಅಂತ ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಂಡೆ. ನೆಕ್ಸ್ಟ್ 2 ಡೇಸ್ ಆಫೀಸ್ಗೆ ಬಂದಿಲ್ಲ. ನಾನು ಅವರ ಮನೆಯ ಅಡ್ರೆಸ್ಸನ್ನು ನನ್ನ ಫ್ರೆಂಡ್ ಬಳಿ ತೆಗೆದುಕೊಂಡು ಹೋದೆ. ಆಗ ತಿಳಿಯಿತು ಅವರಿಗೆ ನನ್ನನ್ನು ಫೇಸ್ ಮಾಡುವುದು ಸ್ವಲ್ಪ ಕಷ್ಟವಂತೆ. ಆಗ ನಾನು ಹೇಳಿದೆ, ನೀವು ಆರಾಮವಾಗಿ ಇರಿ. ನನಗೆ ನಿಮ್ಮ ಮೇಲೆ ಪ್ರೀತಿ ಇದೆ, ಶಾಶ್ವತವಾಗಿ ಇರುತ್ತದೆ. ನಿಮಗೆ ಯಾವುದೇ ತೊಂದರೆ ಮಾಡುವುದಿಲ್ಲ. ನಾನು ಏಕೆ ಬಲವಂತ ಮಾಡುತ್ತೇನೆ ಅಂದರೆ, ನನ್ನನ್ನು ಬಿಟ್ಟು ನಿಮ್ಮನ್ನು ಈ ಪ್ರಪಂಚದಲ್ಲಿ ಯಾರೂ ಪ್ರೀತಿಸಲು ಸಾಧ್ಯವಿಲ್ಲ. ಅಷ್ಟು ಪ್ರೀತಿಸುತ್ತೇನೆ ಅಂತ ಕಣ್ಣೀರಾಕಿದೆ. ಕೊನೆಗೆ ಅವರು ನನ್ನ ದಾರಿಗೆ ಬಂದರು. 2 ತಿಂಗಳು ಸಮಯಾವಕಾಶ ಕೊಡುತ್ತೇನೆ, ನೀನು ನನಗಿಂತ ದೊಡ್ಡ ಪೋಸ್ಟ್ಗೆ ಹೋದರೆ ಮಾತ್ರ ಮದುವೆ ಅಂತ. ಕೊನೆಗೆ ನಾನು ಕಂಪನಿಯನ್ನು ಚೇಂಜ್ ಮಾಡಿದೆ. ಈಗ ಇನ್ನೂ ಒಳ್ಳೆಯ ಪೋಸ್ಟ್ ಸಿಕ್ಕಿತು. ಸಂಬಳ ಕೂಡ ಜಾಸ್ತಿ ಆಯಿತು. ಅದೇ ರೀತಿ ತುಂಬ ಕಷ್ಟಪಟ್ಟು ಹಗಲು ರಾತ್ರಿ ಕೆಲಸ ಮಾಡಿದೆ. ನನ್ನ ಕೆಲಸಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿತು. ರಮ್ಯಾಗಿಂತ ಒಳ್ಳೆಯ ಪೋಸ್ಟ್ ನನಗೆ ಸಿಕ್ಕಿತು. ನಾವಿಬ್ಬರು ಪದೇ ಪದೇ ಮೀಟ್ ಮಾಡುತ್ತಿದ್ದೆವು. ಈಗ ಅವಳು ಕೂಡ ನನ್ನನ್ನು ಪ್ರೀತಿಸುತ್ತಾಳೆ. ರಮ್ಯಾ ಮೇಡಮ್ ಹೋಗಿ ರಮ್ಯಾ ಆಗಿದೆ. ಈಗ 2 ಮನೆಯಲ್ಲೇ ವಿಷಯವನ್ನು ತಿಳಿಸಿದಾಗ 2 ಕುಟುಂಬಗಳು ಒಪ್ಪಿಕೊಂಡರು. ಅವರಿಗೆ ಯಾವುದೇ ಸಮಸ್ಯೆ ಇಲ್ಲ. ಏಕೆಂದರೆ ರಮ್ಯಾ ನೋಡಲು ಸುಂದರವಾಗಿದ್ದಾಳೆ.
ಒಳ್ಳೆಯ ಹುಡುಗಿ, ನಾನು ಕೂಡ ಒಳ್ಳೆಯ ಹುಡುಗ ಅಂತ ಎರಡೂ ಮನೆಯ ಅಭಿಪ್ರಾಯ. ಮದುವೆಯೂ ಕೂಡ ತುಂಬ ಗ್ರ್ಯಾಂಡಾಗಿ ರಮ್ಯಾ ಅವರ ಮನೆಯಲ್ಲಿ ಮಾಡಿಕೊಟ್ಟರು. ನಮ್ಮ ಮನೆಯಲ್ಲೂ ಕೂಡ ಹುಡುಗಿಗೆ ಏನೇನು ಕೊಡಬೇಕು ಎಲ್ಲ ದುಪ್ಪಟ್ಟು ಕೊಟ್ಟರು. ಅಪ್ಪ ಅಮ್ಮ ಒಬ್ಬಳೇ ಸೊಸೆ ಅಲ್ಲವೇ, ಈಗಲಾದರೂ ಊರಿಗೆ ಬಂದು ಬಿಡಿ ಅಂತ ಅಮ್ಮ ಕೇಳಿದಳು. ಸ್ವಲ್ಪ ದಿನ ಹೋಗಲಿ ಅಮ್ಮ ಅಂತ ಹೇಳಿದೆ. ಈಗ ನಾನು ಮತ್ತು ರಮ್ಯಾ ಬೆಂಗಳೂರಿನಲ್ಲಿ ಒಂದು ಸ್ವಂತ ಫ್ಲ್ಯಾಟ್ ತೆಗೆದುಕೊಂಡು ನೆಮ್ಮದಿಯಾಗಿ ಇದ್ದೇವೆ. ನಾನು ತುಂಬ ಖುಷಿಯಿಂದ ಇದ್ದೆ. ಬದುಕು ತುಂಬ ಸುಖವಾಗಿ ನಡೆಯುತ್ತಿತ್ತು. ಆದರೆ ಇದ್ದಕ್ಕಿದ್ದಂತೆ ರಮ್ಯಾಗೆ ಬಾಂಬೆಗೆ ಟ್ರಾನ್ಸ್ಫರ್ ಸಿಕ್ಕಿತು. ಅದರಿಂದ ನಾವಿಬ್ಬರು ಒಂದು ನಿರ್ಧಾರಕ್ಕೆ ಬಂದೆವು. ಈಗಾಗಲೇ ನನಗೆ ಒಳ್ಳೆಯ ಸಂಬಳ ಬರುತ್ತದೆ. ಸ್ವಂತ ಮನೆಯಲ್ಲಿ ಇದ್ದೇವೆ. ರಮ್ಯಾ ಸ್ವಲ್ಪ ದಿನ ಮನೆಯಲ್ಲಿ ಇರಲಿ, ಮಕ್ಕಳು ಆಗುವವರೆಗೆ ಅಂತ ಇಬ್ಬರಿಗೂ ಸಮಯ ಸಿಗುತ್ತಿರಲಿಲ್ಲ. ಕೆಲಸಕ್ಕೆ ಇಬ್ಬರು ಹೋಗುತ್ತಾ ಇದ್ದಿದ್ದರಿಂದ ರಮ್ಯಾ ಕೂಡ ಖುಷಿಯಿಂದ ಒಪ್ಪಿಕೊಂಡಳು. ತುಂಬ ವರ್ಷಗಳು ಕೆಲಸ ಮಾಡಿ ಅವಳಿಗೂ ಸಾಕಾಗಿ ಹೋಗಿತ್ತು. ಪ್ರತಿದಿನ ಬೆಳಗ್ಗೆ ಎದ್ದು ನನಗಾಗಿ ಬ್ರೇಕ್ಫಾಸ್ಟ್ ರೆಡಿ ಮಾಡುತ್ತಾಳೆ, ದೇವರ ಪೂಜೆ ಮಾಡುತ್ತಾಳೆ. ಒಂದು ಒಳ್ಳೆಯ ಗೃಹಿಣಿ ಮನೆಯನ್ನು ಎಷ್ಟು ಚೆನ್ನಾಗಿ ಇಟ್ಟುಕೊಳ್ಳಬೇಕು ಅಷ್ಟು ಚೆನ್ನಾಗಿ ಇಟ್ಟುಕೊಂಡಿದ್ದಾಳೆ. ಅವಳಿಲ್ಲವಾದರೆ ಒಂದು ದಿನವೂ ಇರಲು ಸಾಧ್ಯವಿಲ್ಲ. ಮನೆಯನ್ನು ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡುತ್ತಿದ್ದಾಳೆ. ಸಂಪೂರ್ಣವಾಗಿ ಮನೆಗೆ ಈಗ ಅಡ್ಜಸ್ಟ್ ಆಗಿಬಿಟ್ಟಿದ್ದಾಳೆ. ಅಪ್ಪ ಅಮ್ಮನೂ ಕೂಡ ವಾರಗಟ್ಟಲೆ ಬಂದು ಹೋಗುತ್ತಾರೆ. ಇಂದು ವೀಕೆಂಡ್ ಆಗಿದ್ದರಿಂದ ಅಪಾರ್ಟ್ಮೆಂಟ್ನಲ್ಲಿರುವ ಕೆಲವು ಹುಡುಗರು ಒಟ್ಟಿಗೆ ಸೇರುತ್ತೇವೆ, ಪಾರ್ಟಿ ಮಾಡುತ್ತೇವೆ. ಆಗ ಒಬ್ಬ ನನ್ನ ಪ್ರಾಣ ಸ್ನೇಹಿತ ಹೇಳಿದ, ಪಕ್ಕದಲ್ಲಿ ಕರೆದುಕೊಂಡು ಹೋಗಿ, ಬೇಜಾರು ಮಾಡಿಕೊಳ್ಳಬೇಡ, ನಾನು ಹೇಳುತ್ತೇನೆ ಅಂತ. ನಾನು ನಿನ್ನ ಅಣ್ಣನ ರೀತಿ, ನಿನಗೆ ಕೆಟ್ಟದ್ದು ಮಾಡುವ ಉದ್ದೇಶ ನನಗೆ ಇಲ್ಲ. ನಿನಗೆ ಒಳ್ಳೆಯದು ಹೇಳೋಣ ಅಂತ ಹೇಳುತ್ತಿದ್ದೇನೆ. ನೀನು ಕೆಲಸಕ್ಕೆ ಹೋದ ನಂತರ ನಿನ್ನ ಹೆಂಡತಿ ಬೇರೆ ಒಬ್ಬ ಸುಂದರವಾಗಿರುವ ಹುಡುಗನ ಜೊತೆ ಬೈಕಿನಲ್ಲಿ ಹೋಗುತ್ತಾಳೆ. ಖುಷಿಯಾಗಿ ಬರಬೇಕಾದಾಗ ತುಂಬ ಸುಸ್ತಾಗಿ ಇರುತ್ತಾಳೆ. ಏನಾದರೂ ವಿಷಯ ಇದೆಯಾ, ನಿನಗೆ ಗೊತ್ತಿಲ್ಲ ಅಂತ ಅಂದುಕೊಳ್ಳುತ್ತೇನೆ. ಏಕೆಂದರೆ ಪ್ರತಿದಿನ ಆ ರೀತಿ ಹೋಗುವುದಿಲ್ಲ. ನಿಮ್ಮ ಮನೆಗೆ ಬರುವ ಹುಡುಗ ಕೂಡ ಅವನಲ್ಲ, ಯಾರೋ ಹೊಸ ಹುಡುಗ. ಸ್ವಲ್ಪ ಮನೆಯ ಕಡೆ ಗಮನವಿರಲಿ. ಯಾವಾಗಲೂ ಕೆಲಸ ಅಂತ ಕೆಲಸದ ಕಡೆ ಇದ್ದರೆ ಸಂಸಾರಗಳು ಚೆನ್ನಾಗಿ ಇರುವುದಿಲ್ಲ. ನಿನ್ನ ಹೆಂಡತಿಗೆ ಸಮಯವನ್ನು ಕೊಡು ಅಂತ ಹೇಳಿದ. ಪದೇ ಪದೇ ಅವನು ಹೇಳಿದ. ನಿಜವಾಗಲೂ ನಾನು ಹೇಳುತ್ತಿರುವುದು ಸತ್ಯ. ನಾನು ಇದನ್ನು ಕಂಡುಹಿಡಿಯಲೇಬೇಕು. ಏಕೆಂದರೆ ನನ್ನ ಹೆಂಡತಿಯ ಚರಿತ್ರೆಯ ಮೇಲೆ ಅಂಟಿರುವ ಕಳಂಕ. ಮತ್ತು ಹೇಳಿರುವವರು ಯಾವಾಗಲೂ ಕೂಡ ಸುಳ್ಳನ್ನು ಹೇಳಿಲ್ಲ. ಏನಾದರೂ ಹೇಳಿದರೆ ಸತ್ಯವಿರುತ್ತದೆ. ನನ್ನ ಹೆಂಡತಿ ಕಳೆದ 2 ತಿಂಗಳಿಂದ ನನ್ನ ಜೊತೆ ದೈಹಿಕವಾಗಿ ಸೇರಿಲ್ಲ. ರಾತ್ರಿ ಹೊತ್ತು ಹತ್ತಿರ ಹೋದರೆ ದೂರ ತಳ್ಳುತ್ತಾಳೆ. ಮೊದಲಿನ ರೀತಿ ಪ್ರೀತಿ ಇಲ್ಲವೇನೋ ಅಂತ ಅನಿಸುತ್ತದೆ. ನಿದ್ದೆ ಕಣ್ಣಿನಲ್ಲಿ ಕೈಕಾಲು ಟಚ್ ಆದರೆ ಬೈಯುತ್ತಾಳೆ. ನನಗೆ ಇರಿಟೇಷನ್ ಆಗುತ್ತಿದೆ, ಪ್ಲೀಸ್ ಬೇಸರ ಮಾಡಬೇಡಿ, ಸ್ವಲ್ಪ ಸ್ಪೇಸ್ ಬೇಕು ಅಂತ ಹೇಳಿ 2 ತಿಂಗಳಾಯಿತು. ಮನೆಯನ್ನು ಮೊದಲಿನ ರೀತಿ ತುಂಬ ನೀಟಾಗಿ ಇಟ್ಟುಕೊಳ್ಳುವುದಿಲ್ಲ. ಯಾವುದೋ ಒಂದು ಯೋಚನೆಯಲ್ಲಿ ಇರುತ್ತಾಳೆ. ಇದಕ್ಕೂ ಮತ್ತು ಅವರು ಹೇಳಿದ ವಿಷಯಕ್ಕೂ ಲಿಂಕ್ ಹಾಕಿದಾಗ ವಿಷಯ ಕಂಡುಹಿಡಿಯಲೇಬೇಕು ಅಂತ ನಿರ್ಧರಿಸಿದೆ. ಇಂದು ಬೆಳಿಗ್ಗೆ ಬೇಗ ಎದ್ದು ನನಗೆ ಬ್ರೇಕ್ಫಾಸ್ಟ್ ಬೇಡ, ಕೆಲಸ ಇದೆ ಅಂತ ಹೊರಟು ಹೋದೆ. ಕೆಲಸಕ್ಕೆ ಹೋದವನ ರೀತಿ ನಾಟಕ ಮಾಡಿದೆ. ನಮ್ಮ ಅಪಾರ್ಟ್ಮೆಂಟ್ ಪಕ್ಕ ಇರುವ ಕಾಫಿ ಶಾಪ್ನಲ್ಲಿ ಇದ್ದೆ, ತಲೆಗೆ ಹ್ಯಾಟ್ ಹಾಕಿಕೊಂಡು, ಯಾರಿಗೂ ತಕ್ಷಣಕ್ಕೆ ತಿಳಿಯದೆ ಇರಲಿ ಅಂತ. ನನ್ನ ಹೆಂಡತಿ ನನ್ನ ಗೆಳೆಯ ಹೇಳಿದ ರೀತಿ ಒಂದು ಸುಂದರವಾದ ಹುಡುಗನ ಜೊತೆ ಹೋದಳು ಬೈಕಿನಲ್ಲಿ. ನನ್ನ ಜೊತೆ ಯಾವಾಗಲೂ ಕೋಪ ಮಾಡಿಕೊಳ್ಳುವವಳು ಅವನ ಜೊತೆ ಖುಷಿಯಿಂದ ಇದ್ದಳು. ಅದನ್ನು ನೋಡಿ ನನ್ನ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂತೆ ಆಯಿತು. ಹೋಗಿ ಅವಳ ಜೊತೆ ಜಗಳ ಮಾಡಬೇಕು ಅಂತ ಅನಿಸಿತು. ಬೀದಿಯಲ್ಲಿ ಜಗಳ ಮಾಡಿದರೆ ಅಪಾರ್ಟ್ಮೆಂಟಲ್ಲಿ ಮರ್ಯಾದೆ ಇರುವುದಿಲ್ಲ. ನನಗೆ ತುಂಬ ಜನ ಗೆಳೆಯರು ಇದ್ದಾರೆ ಅಂದುಕೊಂಡು ಸುಮ್ಮನಾಗಿ ಅವಳ ಬೈಕ್ ಹಿಂದೆ ಫಾಲೋ ಮಾಡಿದೆ. ನಂತರ ಅವರಿಬ್ಬರು ಹೋದ ಜಾಗವನ್ನು ನೋಡಿ ನಾನು ಬೆಚ್ಚಿಬಿದ್ದೆ. ನನ್ನ ಹೆಂಡತಿ ಪ್ರತಿದಿನ ಇವನ ಜೊತೆ ಇಲ್ಲಿಗೆ ಹೇಗೆ ಬರುತ್ತಾಳೆ? ನನಗೆ ಆಶ್ಚರ್ಯದ ಜೊತೆ ಶಾಕ್ ಆಯಿತು. ನಾನು ನಿಂತಿರುವನೆಲ್ಲ ಕುಸಿಯಬಾರದೆ ಅಂತ ಅನಿಸಿತು. ಇನ್ನು ಇವಳ ಜೊತೆ ಬದುಕಲು ಸಾಧ್ಯವೇ ಇಲ್ಲ, ಎಲ್ಲ ಮುಗಿದು ಹೋಯಿತು ಅಂತ ಅಂದುಕೊಂಡೆ. ಮನೆಗೆ ಬಂದು ಬಿಟ್ಟೆ. ನಾನು ನನ್ನ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡುತ್ತಿದ್ದೇನೆ. ಅಷ್ಟರಲ್ಲಿ ಅವಳು ಬಂದಳು. ಏನು ಸಮಾಚಾರ ಅಂತ ಕೇಳಿದಳು. ಆಗ ನಾನು ಹೇಳಿದೆ, ಚಿಂತೆ ಮಾಡುವ ವಿಷಯ ಏನೂ ಇಲ್ಲ, ನನಗೆ ಎಲ್ಲ ವಿಷಯ ಇಂದು ತಿಳಿದು ನೀನು ಬೇರೆ ಹುಡುಗನ ಜೊತೆ ಬೈಕಿನಲ್ಲಿ ಹೋದೆ.
ಅವನ ಜೊತೆ ಕೈ ಹಿಡಿದುಕೊಂಡು ಖುಷಿಯಿಂದ ಇದ್ದೆ. ನಂತರ ಇಬ್ಬರು ಆಸ್ಪತ್ರೆಗೆ ಹೋಗಿದ್ದೀರಿ. ನಿಮ್ಮಿಬ್ಬರ ಮೆಡಿಕಲ್ ಚೆಕಪ್ ಇರಬಹುದು ಅಲ್ಲವೇ? ನೀನು ಪ್ರೆಗ್ನೆಂಟ್ ಇರಬಹುದು. ಅದಕ್ಕಾಗಿ ಲೇಡಿ ಡಾಕ್ಟರ್ ಹತ್ತಿರ ಹೋಗಿದ್ದೀರಾ? ಅವಳು ಗೈನಕಾಲಜಿಸ್ಟ್, ನನ್ನ ಗೆಳತಿ ಸ್ಮಿತಾಳ ತಂಗಿ. ನೀನು ಪ್ರೆಗ್ನೆಂಟ್ ಇರಬಹುದು. ಅವನ ಮಗುವಿಗಾಗಿ. ಅದಕ್ಕಾಗಿ ನನ್ನ ಜೊತೆ ಇತ್ತೀಚೆಗೆ ಸೇರುತ್ತಿಲ್ಲ. ನನಗೆ ಒಂದು ಅರ್ಥವಾಗಲಿಲ್ಲ. ನಾನು ಇಷ್ಟವಿಲ್ಲದಿದ್ದರೆ, ಅವನು ಇಷ್ಟವಿದ್ದರೆ ಒಂದೇ ಒಂದು ಮಾತು ಹೇಳಿದ್ದರೂ ನಾನು ನಿನಗೆ ಡೈವರ್ಸ್ ಕೊಟ್ಟು ಬಿಡುತ್ತಿದ್ದೆ. ಮ್ಯೂಚುವಲ್ ಆಗಿ ತೆಗೆದುಕೊಳ್ಳಬಹುದು. ಈ ಕಳ್ಳಾಟ ಹೇಗೆ ಅಂತ ಜೋರಾಗಿ ಅಳಲು ಶುರು ಮಾಡಿದೆ. ಜೀವನದಲ್ಲಿ ಮೊದಲ ಬಾರಿ ಈ ರೀತಿ ಅತ್ತಿದ್ದು. ಅವಳು ಸಮಾಧಾನ ಮಾಡಲು ಬಂದಳು. ನನ್ನನ್ನು ಮುಟ್ಟಿದ ತಕ್ಷಣ ನಾನು ಅವಳನ್ನು ದೂರ ತಳ್ಳಿದೆ. ಹುಡುಗನಿಗೆ ಫೋನ್ ಮಾಡಿದಳು ಅಂತ ಅನಿಸುತ್ತದೆ. ಅವನು ಕೂಡ ಬಂದ. ನನಗೆ ಬೇಸರ ಮಾಡಬೇಕು ಅಂತ ಇವನನ್ನು ಕರೆಸಿದ. ನಿನಗಾಗಿ ಅಪ್ಪ ಅಮ್ಮನನ್ನು ದೂರ ಮಾಡಿಕೊಂಡು ಬಂದೆ. ಅಪ್ಪ ಅಮ್ಮ ಇಲ್ಲೇ ತಿಂಗಳುಗಟ್ಟಲೆ ಇರುತ್ತೇನೆ ಅಂತ ಆಸೆಪಟ್ಟರು. ನಿನಗೆ ಪ್ರೈವಸಿಗೆ ತೊಂದರೆ ಆಗುತ್ತದೆ ಅಂತ ನಾನು ಬರಮಾಡಿಕೊಂಡಿಲ್ಲ. ಆದರೆ ಈ ರೀತಿಯ ಅಕ್ರಮ ಸಂಬಂಧ ಇಟ್ಟುಕೊಳ್ಳುತ್ತೀಯಾ ಅಂತ ನನಗೂ ಗೊತ್ತಿರಲಿಲ್ಲ. ನನ್ನ ಮಾತು ಮುಗಿಯುವುದರ ಒಳಗೆ ನಮ್ಮ ಮನೆಗೆ ಸ್ಮಿತಾಳ ತಂಗಿ, ಅದೇ ಗೈನಕಾಲಜಿಸ್ಟ್ ಬಂದಳು. ನೀವು ಹೇಗೆ ಅಂತ ಪ್ರಶ್ನಾರ್ಥಕವಾಗಿ ಕೇಳಿದಾಗ, ನಾನು ಬಂದಿಲ್ಲವಾದರೆ ಇಲ್ಲಿ ಕನ್ಫ್ಯೂಷನ್ ಜಾಸ್ತಿ ಆಗುತ್ತದೆ. ನಿಮ್ಮ ಹೆಂಡತಿ ಮತ್ತು ಇವರು ಬರುತ್ತಿದ್ದಿದ್ದು ನನ್ನನ್ನು ಕನ್ವಿನ್ಸ್ ಮಾಡಲು. ನಾನು ಮನೆಯವರ ವಿರುದ್ಧವಾಗಿ ಅವರಿಗೆ ತಿಳಿಯದಂತೆ ಇವರನ್ನು ಮದುವೆ ಆಗಿದ್ದೆ. ಈಗ ಮನೆಯವರು ತೋರಿಸಿದ ಹುಡುಗನನ್ನು ಮದುವೆ ಆಗಲು ರೆಡಿಯಾಗಿದ್ದೇನೆ. ನನ್ನ ಮನವೊಲಿಸಲು ಇವರಿಬ್ಬರು ಪ್ರತಿದಿನ ಬರುತ್ತಿದ್ದರು ಅಷ್ಟೇ. ನನ್ನ ಹೆಂಡತಿ ಹೇಗೆ ನಿಮಗೆ ಮನವೊಲಿಸಬೇಕು? ಇವನು ಯಾರು? ಅವರು ನನ್ನ ಗಂಡ, ಅಂದರೆ ನಿಮ್ಮ ಹೆಂಡತಿಯ ಚಿಕ್ಕಪ್ಪನ ಮಗ. ಚಿಕ್ಕಂದಿನಿಂದಲೂ ಅಪ್ಪ ಮಗನಿಗೆ ಅಷ್ಟಕ್ಕಷ್ಟೇ. ಆದ್ದರಿಂದ ಹಾಸ್ಟೆಲ್ನಲ್ಲಿ ಬೆಳೆದಿದ್ದೇ ಹೆಚ್ಚು. ಇವರು ಕೂಡ ಒಂದು ಒಳ್ಳೆಯ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್. ನನಗಾಗಿ 2 ತಿಂಗಳಿಂದ ಕೆಲಸಕ್ಕೆ ಹೋಗುತ್ತಿಲ್ಲ. ಮುಂದಿನ ವಾರ ನನ್ನ ಮದುವೆ. ನಾನು ಮದುವೆ ಆಗಿಬಿಟ್ಟರೆ ಅನ್ನುವ ಭಯದಿಂದ ನಿಮ್ಮ ಹೆಂಡತಿಯನ್ನು ಕರೆದುಕೊಂಡು ಬಂದು ನನಗೆ ಕನ್ವಿನ್ಸ್ ಮಾಡಿಸುತ್ತಿದ್ದರು. ಆದರೆ ನನಗೆ ಅದು ಮೊದಮೊದಲು ಬೇಸರವಾಗುತ್ತಿತ್ತು. ಈಗ ಅರ್ಥವಾಗುತ್ತಿದೆ. ನೀವು ನಿಮ್ಮ ಹೆಂಡತಿಗಾಗಿ ಎಷ್ಟು ಕಣ್ಣೀರು ಹಾಕಿದ್ದೀರಿ. ಅದು ನಿಜವಾದ ಪ್ರೀತಿ. ಎಲ್ಲಿ ಆ ಅಮೂಲ್ಯವಾದ ರತ್ನವನ್ನು ಕಳೆದುಕೊಂಡು ಬಿಡುತ್ತೇನೋ ಅಂತ. ಅದೇ ರೀತಿ ನನ್ನನ್ನು ಮದುವೆಯಾಗಿರುವ ಹುಡುಗ ಕೂಡ ನನ್ನನ್ನು ತುಂಬ ಪ್ರೀತಿಸುತ್ತಾನೆ. ಈಗಾಗಲೇ ನಾನು ಮದುವೆಯಾಗಿದ್ದೇನೆ ಅಂತ ಮನೆಯಲ್ಲಿ ಇಂದು ಹೇಳಿದೆ. ಸ್ವಲ್ಪ ಬೇಸರ ಮಾಡಿಕೊಂಡರು. ಸ್ವಲ್ಪ ದಿನ ಅಷ್ಟೇ ಅಂತ ಹೇಳಿದ ತಕ್ಷಣ ನನಗೆ ಸ್ವಲ್ಪ ಬೇಸರವಾಯಿತು. ನಿಜವಾಗಲೂ ನೀವು ಮತ್ತು ಇವರು ಗಂಡ ಹೆಂಡತಿ. ನಿಮ್ಮಿಬ್ಬರನ್ನು ಒಂದು ಮಾಡಲು ನನ್ನ ಹೆಂಡತಿ ಅರಸಾಹಸ ಮಾಡುತ್ತಿದ್ದಳು. ಅದೆಲ್ಲ ಸರಿ. ಬೆಳಿಗ್ಗೆ ಹೋದವಳು ಸಂಜೆ ಬರಬೇಕಾದಾಗ ಏಕೆ ಯಾವಾಗಲೂ ಡಲ್ ಆಗಿ ಇರುತ್ತಿದ್ದುದು? ಏಕೆಂದರೆ ಸಂಜೆ ಫಿಸಿಯೋಥೆರಪಿ ಮಾಡಿಸಿಕೊಂಡು ಬರುತ್ತಿದ್ದೆ. ನಿಮಗೆ ಗೊತ್ತಲ್ಲವೇ, ನನ್ನ ಆರೋಗ್ಯ ಸರಿಯಿಲ್ಲ, ಕೈಕಾಲುಗಳು ಎಳೆಯುತ್ತವೆ ಅಂತ. ಅದಕ್ಕಾಗಿ ಡಾಕ್ಟರ್ ಹೇಳಿದ್ದರು. ಹೇಗಿದ್ದರೂ ಇವನ ಜೊತೆ ಹೋಗುತ್ತಿದ್ದೆ ಅಲ್ಲವೇ? ಇವರ ಕ್ಲಿನಿಕ್ ಪಕ್ಕನೇ ಇರುವುದು ಫಿಸಿಯೋಥೆರಪಿ. ಅಲ್ಲಿ ಮಾಡಿಸಿಕೊಂಡು ಬರಬೇಕಾದರೆ ಸ್ವಲ್ಪ ಸ್ಟ್ರೈನ್ ಆಗುತ್ತಿತ್ತು. ನೀವು ಹೇಗೆ ಯೋಚನೆ ಮಾಡಿದ್ದೀರಿ ನಾನು ನಿಮಗೆ ಮೋಸ ಮಾಡುತ್ತೇನೆ ಅಂತ? ಅವನು ನನ್ನ ತಮ್ಮ ಅಂತ ಹಳೆಯ ಫೋಟೋಗಳನ್ನೆಲ್ಲ ನನ್ನ ಹೆಂಡತಿ ತೋರಿಸಿದಳು. ಅವರ ಫ್ಯಾಮಿಲಿ ಫಂಕ್ಷನ್ದು. ನಂತರ ಆ ಹುಡುಗಿ ಕೂಡ ಅವರಿಬ್ಬರ ಮದುವೆಯ ಫೋಟೋಸನ್ನು ತೋರಿಸಿದರು. ರಿಜಿಸ್ಟರ್ ಆಫೀಸ್ನಲ್ಲಿ ಆಗಿರುವುದು. ಅದನ್ನು ನೋಡಿ ಸಮಾಧಾನವಾಯಿತು. ನಾನು ಅವರಿಬ್ಬರ ಬಳಿ ಕ್ಷಮೆ ಕೇಳಿದೆ. ನನ್ನ ಹೆಂಡತಿಯ ತಮ್ಮ ಮತ್ತು ಅವಳ ಹೆಂಡತಿ ಇಬ್ಬರೂ ಕೂಡ ಹೋದರು. ಹೇಗಿದ್ದರೂ ಮದುವೆ ಆಗಿದ್ದೇವೆ, ಒಟ್ಟಿಗೆ ಸಂಸಾರ ಮಾಡುತ್ತೇವೆ ಅಂತ. ನಾನು ಅವರನ್ನೇ ನೋಡುತ್ತಾ ಖುಷಿಯಿಂದ ಇದ್ದೆ. ನಂತರ ನನ್ನ ತಪ್ಪಿನ ಅರಿವಾಗಿ ನನ್ನ ಹೆಂಡತಿಯ ಬಳಿ ಪದೇ ಪದೇ ಕ್ಷಮೆ ಕೇಳಿದೆ. ಅವಳು ಕೋಪ ಮಾಡಿಕೊಂಡಿದ್ದಳು. ನಂತರ ಅವಳ ಕೈ ಒತ್ತುವುದು, ಕಾಲು ಒತ್ತುವುದನ್ನು ಮಾಡಿ ನಿರಂತರವಾಗಿ ಅವಳ ಬಳಿ ಕ್ಷಮೆ ಯಾಚಿಸಿದಾಗ ಅವಳು ಕೂಡ ಒಪ್ಪಿಕೊಂಡಳು. ಇನ್ನೆಂದೂ ಕೂಡ ನಿನ್ನ ಬಗ್ಗೆ ತಪ್ಪು ತಿಳಿಯುವುದಿಲ್ಲ. ಪ್ರತ್ಯಕ್ಷವಾಗಿ ಕಂಡರೂ ಪ್ರಾಮಾಣಿಸಿ ನೋಡುತ್ತೇನೆ ಅಂತ ಹೇಳಿದೆ. ಅವಳು ಕೂಡ ನನ್ನನ್ನು ತಬ್ಬಿಕೊಂಡು ಕಣ್ಣೀರು ಹಾಕಿದಳು. ಇಬ್ಬರೂ ಕೂಡ ಸ್ವಲ್ಪ ಹೊತ್ತು ಎಮೋಷನಲ್ ಆದೆವು. ನಾವಿಬ್ಬರು ಒಬ್ಬರಿಗೆ ಒಬ್ಬರು ಹುಟ್ಟಿರುವುದು, ಆದರೆ ಈ ರೀತಿ ಸಂದರ್ಭದಲ್ಲಿ ದೂರವಾಗಿ ಬಿಡುತ್ತೇವೆ ಅಂತ. ಅದನ್ನು ಮರೆಯಲು ಸಮಯ ಬೇಕು. ಖುಷಿ ಎಂದರೆ ಎಲ್ಲವೂ ಸರಿ ಹೋಯಿತು ಅನ್ನುವುದು ಅಷ್ಟೇ. ಇನ್ನು ಎಂದೂ ಕೂಡ ನನ್ನ ಹೆಂಡತಿಗೆ ನಾನು ನೋವು ಮಾಡಬಾರದು, ಯಾವಾಗಲೂ ಪ್ರೀತಿಯಿಂದ ನೋಡಿಕೊಳ್ಳಬೇಕು ಅಂತ ಸಂಕಲ್ಪ ಮಾಡಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.